ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ನಿನ್ನೆಯ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳಿ ಇದರ ಬೆನ್ನಲ್ಲೇ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ಫೈಟ್. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡಿಸೋಕೆ ಪ್ಲಾನಿಂಗ್ ಅನ್ನು ನಡೆಸ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ಹೊಸ್ತಿಲಿಗೆ ವಿಚಾರವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮತ್ತೊಮ್ಮೆ ಮಾಡ್ತಿದ್ದಾರೆ. ಯೋಗೇಶ್ವರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಭೇಟಿಯಾಗಿದ್ದಾರೆ. ಇತ್ತ ಹೈಕಮಾಂಡ್ ನಿಂದ ಟಿಕೆಟ್ ಫೈನಲ್ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಟಿಕೆಟ್ ಹಂಚಿಕೆ ವಿಚಾರ ಈಗಲೂ ಕೂಡ ಗೊಂದಲದ ಗೂಡಾಗೆ ಮುಂದುವರೆದಿದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರಿಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಏನಪ್ಪ ಅಲ್ಲ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ ಎರಡು ಪಾಸಿಬಿಲಿಟಿ ಇದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು. ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ನಿನ್ನೆಯ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳಿ ಇದರ ಬೆನ್ನಲ್ಲೇ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ಫೈಟ್. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡಿಸೋಕೆ ಪ್ಲಾನಿಂಗ್ ಅನ್ನು ನಡೆಸ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ಹೊಸ್ತಿಲಿಗೆ ವಿಚಾರವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮತ್ತೊಮ್ಮೆ ಮಾಡ್ತಿದ್ದಾರೆ. ಯೋಗೇಶ್ವರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಭೇಟಿಯಾಗಿದ್ದಾರೆ. ಇತ್ತ ಹೈಕಮಾಂಡ್ ನಿಂದ ಟಿಕೆಟ್ ಫೈನಲ್ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಟಿಕೆಟ್ ಹಂಚಿಕೆ ವಿಚಾರ ಈಗಲೂ ಕೂಡ ಗೊಂದಲದ ಗೂಡಾಗೆ ಮುಂದುವರೆದಿದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರಿಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಏನಪ್ಪ ಅಲ್ಲ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ ಎರಡು ಪಾಸಿಬಿಲಿಟಿ ಇದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು. ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ನಿನ್ನೆಯ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳಿ ಇದರ ಬೆನ್ನಲ್ಲೇ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ಫೈಟ್. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡಿಸೋಕೆ ಪ್ಲಾನಿಂಗ್ ಅನ್ನು ನಡೆಸ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ಹೊಸ್ತಿಲಿಗೆ ವಿಚಾರವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮತ್ತೊಮ್ಮೆ ಮಾಡ್ತಿದ್ದಾರೆ. ಯೋಗೇಶ್ವರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಭೇಟಿಯಾಗಿದ್ದಾರೆ. ಇತ್ತ ಹೈಕಮಾಂಡ್ ನಿಂದ ಟಿಕೆಟ್ ಫೈನಲ್ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಟಿಕೆಟ್ ಹಂಚಿಕೆ ವಿಚಾರ ಈಗಲೂ ಕೂಡ ಗೊಂದಲದ ಗೂಡಾಗೆ ಮುಂದುವರೆದಿದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರಿಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಏನಪ್ಪ ಅಲ್ಲ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ ಎರಡು ಪಾಸಿಬಿಲಿಟಿ ಇದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು. ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ನಿನ್ನೆಯ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳಿ ಇದರ ಬೆನ್ನಲ್ಲೇ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ಫೈಟ್. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡಿಸೋಕೆ ಪ್ಲಾನಿಂಗ್ ಅನ್ನು ನಡೆಸ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ಹೊಸ್ತಿಲಿಗೆ ವಿಚಾರವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮತ್ತೊಮ್ಮೆ ಮಾಡ್ತಿದ್ದಾರೆ. ಯೋಗೇಶ್ವರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಭೇಟಿಯಾಗಿದ್ದಾರೆ. ಇತ್ತ ಹೈಕಮಾಂಡ್ ನಿಂದ ಟಿಕೆಟ್ ಫೈನಲ್ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಟಿಕೆಟ್ ಹಂಚಿಕೆ ವಿಚಾರ ಈಗಲೂ ಕೂಡ ಗೊಂದಲದ ಗೂಡಾಗೆ ಮುಂದುವರೆದಿದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ.
ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರ್ಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಏನಪ್ಪ ಅಲ್ಲ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ ಎರಡು ಪಾಸಿಬಿಲಿಟಿ ಇದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು? ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ನಿನ್ನೆಯ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳಿ. ಇದರ ಬೆನ್ನಲ್ಲೇ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಟಿಕೆಟ್ ಫೈಟ್. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡಿಸೋಕೆ ಪ್ಲಾನಿಂಗ್ ಅನ್ನ ನಡೆಸ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ಹೊಸ್ತಿಲಿಗೆ ವಿಚಾರವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮತ್ತೊಮ್ಮೆ ಮಾಡ್ತಿದ್ದಾರೆ ಯೋಗೇಶ್ವರ್. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಭೇಟಿಯಾಗಿದ್ದಾರೆ. ಇತ್ತ ಹೈಕಮಾಂಡ್ ನಿಂದ ಟಿಕೆಟ್ ಫೈನಲ್ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಟಿಕೆಟ್ ಹಂಚಿಕೆ ವಿಚಾರ ಈಗಲೂ ಕೂಡ ಗೊಂದಲದ ಗೂಡಾಗೆ ಮುಂದುವರೆದಿದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರ್ಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಏನಪ್ಪ ಅಲ್ಲ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ ಎರಡು ಪಾಸಿಬಿಲಿಟಿ ಇದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು? ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ನಿನ್ನೆಯ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳಿ. ಇದರ ಬೆನ್ನಲ್ಲೇ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಟಿಕೆಟ್ ಫೈಟ್. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡಿಸೋಕೆ ಪ್ಲಾನಿಂಗ್ ಅನ್ನ ನಡೆಸ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ಹೊಸ್ತಿಲಿಗೆ ವಿಚಾರವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮತ್ತೊಮ್ಮೆ ಮಾಡ್ತಿದ್ದಾರೆ ಯೋಗೇಶ್ವರ್. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಭೇಟಿಯಾಗಿದ್ದಾರೆ. ಇತ್ತ ಹೈಕಮಾಂಡ್ ನಿಂದ ಟಿಕೆಟ್ ಫೈನಲ್ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಟಿಕೆಟ್ ಹಂಚಿಕೆ ವಿಚಾರ ಈಗಲೂ ಕೂಡ ಗೊಂದಲದ ಗೂಡಾಗೆ ಮುಂದುವರೆದಿದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರ್ಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಏನಪ್ಪ ಅಲ್ಲ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ ಎರಡು ಪಾಸಿಬಿಲಿಟಿ ಇದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು? ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ನಿನ್ನೆಯ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳಿ. ಇದರ ಬೆನ್ನಲ್ಲೇ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಟಿಕೆಟ್ ಫೈಟ್. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡಿಸೋಕೆ ಪ್ಲಾನಿಂಗ್ ಅನ್ನ ನಡೆಸ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ಹೊಸ್ತಿಲಿಗೆ ವಿಚಾರವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮತ್ತೊಮ್ಮೆ ಮಾಡ್ತಿದ್ದಾರೆ ಯೋಗೇಶ್ವರ್. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಭೇಟಿಯಾಗಿದ್ದಾರೆ. ಇತ್ತ ಹೈಕಮಾಂಡ್ ನಿಂದ ಟಿಕೆಟ್ ಫೈನಲ್ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಟಿಕೆಟ್ ಹಂಚಿಕೆ ವಿಚಾರ ಈಗಲೂ ಕೂಡ ಗೊಂದಲದ ಗೂಡಾಗೆ ಮುಂದುವರೆದಿದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರ್ಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಏನಪ್ಪ ಅಲ್ಲ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ ಎರಡು ಪಾಸಿಬಿಲಿಟಿ ಇದೆ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು? ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾಗಿ ನಿನ್ನೆಯ ಅಪ್ಡೇಟ್ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳಿ. ಇದರ ಬೆನ್ನಲ್ಲೇ ದೆಹಲಿ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಟಿಕೆಟ್ ಫೈಟ್. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಟಿಕೆಟ್ ಕೊಡಿಸೋಕೆ ಪ್ಲಾನಿಂಗ್ ಅನ್ನ ನಡೆಸ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ಹೊಸ್ತಿ